ನಿಮ್ಮ ಹಳೆಯ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ? ಅಟಿಕಾಗೆ ಕಾಲ್ ಮಾಡಿ 8880 ಅಟ್ಟಿಕಾ ಗೋಲ್ಡ್ ಕಂಪನಿ. ಸಿದ್ದರಾಮಯ್ಯ ಅವರ ರಾಜೀನಾಮೆ ಆದ ನಂತರದಲ್ಲಿ ಸಾಕಷ್ಟು ರಾಜಕೀಯ ಲೆಕ್ಕಾಚಾರಗಳು ಶುರುವಾಗಿದೆ. ಬಿಕಾಸ್ ಯಾರಿಗೆ ಮಂತ್ರಿ ಸ್ಥಾನಗಳನ್ನ ಕೊಡಬೇಕು, ಯಾರಿಗೆ ಕೋಕ್ ನೀಡಬೇಕು, ಈ ತರದೆಲ್ಲ ಚರ್ಚೆಗಳು ಶುರುವಾಗಿದೆ. ಮತ್ತೊಂದ್ ಕಡೆ ಉಪಮುಖ್ಯಮಂತ್ರಿ ಹುದ್ದೆಗೆ ಈಗ ಪೈಪೋಟಿ ಜೋರಾಗ್ತಾ ಇದೆ. ಪರಮೇಶ್ವರ್, MB ಪಾಟೀಲ್ಗೂ ಕೂಡ ಹೈಕಮಾಂಡ್ ಬುಲಾವ್ ಕೊಟ್ಟಿದೆ ಅಂತ ಗೊತ್ತಾಗ್ತಾ ಇದೆ. ಸಿದ್ದರಾಮಯ್ಯ ಅವರ ರಾಜೀನಾಮೆಯ ನಂತರದಲ್ಲಿ 3 ಹೆಚ್ಚುವರಿ DCM ಸ್ಥಾನಗಳನ್ನ ಸೃಷ್ಟಿ ಮಾಡಲಾಗತ್ತೆ ಅನ್ನುವಂತ ಒಂದು ಚರ್ಚೆ ಇದೆ. ಬಟ್ ಈಗ ಉಪಮುಖ್ಯಮಂತ್ರಿ ಹುದ್ದೆಗೆ ಪೈಪೋಟಿ ಕೂಡ ಜೋರಾಗ್ತಾ ಇದೆ. ಪರಮೇಶ್ವರ್, MB ಪಾಟೀಲ್ ಅವರಿಗೆ ಹೈಕಮಾಂಡ್ ಬುಲಾವ್ ಕೊಟ್ಟಿದೆ. ದಿಲ್ಲಿಗೆ ಹಾರಿದ್ದಾರೆ ಡಾಕ್ಟರ್ ಜಿ ಪರಮೇಶ್ವರ್, MB ಪಾಟೀಲ್ ಅವರು. ಇನ್ನ ಉಭಯ ನಾಯಕರು ಮಾತುಕತೆ ಕೂಡ ಮಾಡಿದ್ದಾರೆ ಭೇಟಿಯಾಗಿ. ಆಲ್ಮೋಸ್ಟ್ ಪರಮೇಶ್ವರ್ ಹಾಗೇನೆ MB ಪಾಟೀಲ್ ಅವರಿಗೆ DCM ಸ್ಥಾನ ಫಿಕ್ಸ್ ಅಂತ ಹೇಳಲಾಗ್ತಾ ಇತ್ತು. ಮತ್ತೊಂದ್ ಕಡೆ ದೆಹಲಿಗೆ ಹೋಗೋಕ್ಕೂ ಮುನ್ನ ಪರಮೇಶ್ವರ್, MB ಪಾಟೀಲ್ ಅವರು ಭೇಟಿಯಾಗಿದ್ದಾರೆ. ಹೈಕಮಾಂಡ್ ಜೊತೆ ಏನ್ ಚರ್ಚೆ ಮಾಡಬೇಕು ಅನ್ನೋದ್ರ ಬಗ್ಗೆ ಕೂಡ ಮಾತುಕತೆ ನಡೆಸಿದ್ದಾರೆ. ರಹಸ್ಯ ಸಭೆಯನ್ನ ನಡೆಸಿ ದೆಹಲಿಗೆ ಹೊರಟಿದ್ದಾರೆ ಪರಮೇಶ್ವರ್, MB ಪಾಟೀಲ್. DCM ಹುದ್ದೆ ಸೃಷ್ಟಿ ಬಗ್ಗೆ ಹೈಕಮಾಂಡ್ ನಿರ್ಧಾರ ಮಾಡುತ್ತೆ. ಜೊತೆಗೆ ನಾಳೆ CLP ಮೀಟಿಂಗ್ ಇದೆ. ಹೈಕಮಾಂಡ್ ನಿರ್ಧಾರಕ್ಕೆ ನಾವು ಬದ್ಧ. ಅಲ್ಲಿ MB ಪಾಟೀಲ್ ಅವರು ಕೊಟ್ಟಿರುವಂತ ಸ್ಟೇಟ್ಮೆಂಟ್ ಇದು. ಏರ್ಪೋರ್ಟ್ ನ ಬಳಿ ಸಚಿವ MB ಪಾಟೀಲ್ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಹೈಕಮಾಂಡ್ ಡಿಸೈಡ್ ಮಾಡುತ್ತೆ. ಸೊ ಅವರು ಯಾವುದೇ ರೀತಿಯಾದಂತ ನಿರ್ಧಾರ ತೆಗೆದುಕೊಂಡ್ರು ಕೂಡ ನಾವು ಅದಕ್ಕೆ ಬದ್ಧ ಅಂತ ಹೇಳಿದ್ದಾರೆ. ಗೊತ್ತಿಲ್ಲಪ್ಪ ನೋಡಿ, ಪಕ್ಷ ಇವತ್ತು ಈಗ ನಿನ್ನೆ ಇದು ಆಗಿದೆ, ನಾಳೆ CLP ಆಗುತ್ತೆ. ಪಕ್ಷ ಏನ ನಿರ್ಧಾರ ಮಾಡ್ತಾರೆ ಏನು ಕೂಡ ಇವತ್ತು ಹೋಗಿದಾರಲ್ಲ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಎಲ್ಲರೂ ಹೋಗಿದ್ದಾರೆ. ನೋಡೋದು ಏನಾಗ್ತದಪ್ಪ. ಸುಮ್ಮನೆ ಯಾರು ನಮ್ಮ ಲೀಡರ್ಸ್ ಭೇಟಿ ಆಗ್ತಾ ತಪ್ಪೇನಿದೆ? ಅಲ್ಲ, ಈಗ ಸಚಿವ ಸ್ಥಾನದ ಲಾಬಿಗೋಸ್ಕರ ಹೋಗಿದ್ದಾರೆ ಅಂತ ತಪ್ಪೇನಿದೆ? ಎಲ್ಲರಿಗೂ ಹಕ್ಕಿದೆ ಅಲ್ಲ. ತಾವು ಏನಾದ್ರು DCM ಕೇಳಂತ ಅಂತ ಯಾವುದೂ ಇಲ್ಲ. ಈಗ 3-4 DCM ಸ್ಥಾನ ಮಾಡೋದು ನನ್ಗೆ ಗೊತ್ತಿಲ್ಲಪ್ಪ. ನನ್ಗೆ ಗೊತ್ತಿಲ್ಲ. ನಾನೇನು ಕಾಂಗ್ರೆಸ್ ಹೈಕಮಾಂಡ್ ಇವೆಲ್ಲವೂ ಕೂಡ ಹೈಕಮಾಂಡ್ ನಿರ್ಧಾರ ಮಾಡ್ತದೆ. ಸುಮ್ಮನೆ ಯಾರಿಗೂ ಊಹಾಪೋಹ ಇಲ್ಲ. ಹೈಕಮಾಂಡ್ DCM ಮಾಡ್ಬೇಕು ಬೇಡ, ಪೋಸ್ಟ್ ಕ್ರಿಯೇಟ್ ಮಾಡ್ಬೇಕು ಬೇಡ, ಇದನ್ನೆಲ್ಲ ಅವ್ರು ಮಾನದಂಡಗಳು ಇರ್ತಾವೆ. ಅಲ್ಲ ಸರ್, ತಾವು ಈ ಮೊದಲು KPCC ಅಧ್ಯಕ್ಷ ಸ್ಥಾನಕ್ಕೆ ಕೂಡ ಪೈಪೋಟಿ ನಾನು ಮಾಡಿಲ್ಲ. ಪೈಪೋಟಿ ಮಾಡಿಲ್ಲ. ನಾನು KPCC ಸ್ಥಾನ ಮಾಡಿಲ್ಲ. ನಾನು ಮಾಡಿಲ್ಲ, ಪೈಪೋಟಿ ಮಾಡಿಲ್ಲ ಅಂತ ಈಗ DCM ಗೊತ್ತಿಲ್ಲ. ನಾನು ಯಾವ್ದಕ್ಕೆ ನಾನು ಯಾವ್ದು ಪೈಪೋಟಿ ಮಾಡ್ತಾ ಇಲ್ಲ. ಗೊತ್ತಿಲ್ಲಪ್ಪ. DCM